ಚೆನ್ನಮ್ಮ ಅವರ ಮಗಳು ಅನುಸೂಯ ಅವರು ಮಾತಾಡ್ತಾ ಇದ್ರು. ಹಿರಿ ಮಗಳು ಅನುಸೂಯ ಅವರು ತಂದೆ ತಾಯಿ ದಾಂಪತ್ಯ ಅವರ ಬಾಂಧವ್ಯ ಹೇಗಿತ್ತು ಅನ್ನೋದರ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತಿನ ಜನಕ್ಕೆ ಮಾದರಿ ಇದು. ಅಷ್ಟು ಬಾಂಧವ್ಯದಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ವರ್ಷಗಳ ಮದುವೆ ಜೀವನ. ಆಗ ಚೆನ್ನಮ್ಮ ಅವರು ದೇವೇಗೌಡರಿಗೋಸ್ಕರ ಕಾಯ್ತಾ ಇದ್ರಂತೆ. ರಾತ್ರಿ 11 ಆಗಲಿ 12 ಆಗಲಿ ಊಟ ಅವ್ರಿಗೆ ಬಡಿಸಿನೇ ತಾವು ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ದೇವೇಗೌಡರು ಕಾಯ್ತಾ ಇದ್ರು. ಚೆನ್ನಮ್ಮ ಅವ್ರು ಊಟಕ್ಕೆ ಬರೋದಕ್ಕೊಂದು ಸ್ವಲ್ಪ ಲೇಟ್ ಆದ್ರೂ ಕಾಯ್ತಾ ಇದ್ರಂತೆ ದೇವೇಗೌಡರು. ಹಾಗಿದೆ ಅವರಿಬ್ಬರ ನಡುವಿನ ಬಾಂಧವ್ಯ ಅಂತ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳು ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ತೆ. 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 ಕುಟುಂಬ ತುಂಬ ಹತ್ತಿರದಿಂದ ನೋಡಿದ್ದೀರಿ ನೀವು. ಇನ್ನು ಚೆನ್ನಮ್ಮ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಬಹಳಷ್ಟು ಜನ ಮಾತಾಡಿದ್ರು ಅವ್ರ ಸರಳತೆ ಬಗ್ಗೆ. ಸ್ವಾಮೀಜಿಗಳೇ, ನೀವು ನೋಡಿದ ಹಾಗೆ ಚೆನ್ನಮ್ಮ ಅವರ ವ್ಯಕ್ತಿತ್ವ, ಅವ್ರು ನಡ್ಕೋತಾ ಇದ್ದ ರೀತಿ, ಅವರು ತುಂಬ ಚೆನ್ನಾಗಿ ಉಪಚರಿಸ್ತಾರೆ ಮನೆಗೆ ಬಂದವ್ರಿಗೆ ಅಂತ. ಹೌದು, ಅವರ ಸರಳತೆ ಈಗಾಗಲೇ ಹೇಳಿದ ಹಾಗೆ ಸರಳತೆ, ಸಜ್ಜನಿಕೆ, ಅಧಿಕಾರದ ಸುತ್ತ ಇದ್ರೂ ಕೂಡ ಅಂಟಿಸ್ಕೊಳ್ದಲೆ ಒಂಥರ ಪದ್ಮಪತ್ರ ಮೀವಾಂಬಸ ಅಂತಾರಲ್ಲ, ನೀರ್ನಲ್ಲಿದ್ರೂ ಕೂಡ ತಾವರೆ ಹೂವು ಮತ್ತು ಎಲೆ ಕೆಸರಿಗೆ ಅಂಟ್ಕೊಳ್ದರೆ ಬದುಕೋ ಹಾಗೆ, ನೀರಿಗೆ ಅಂಟ್ಕೊಳ್ದರೆ ಬದುಕೋ ಹಾಗೆ ಬದುಕಂತವರು. ಅದ್ರಾಗೂ ಆಧುನಿಕ ಗೃಹಿಣಿಯರಿಗೆ ನನ್ನ ದೃಷ್ಟಿಯಲ್ಲಿ ಇವತ್ತು ಬದಲಾಗ್ತಾ ಇರ್ತಕ್ಕಂಥ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ಅವರ ಗೃಹಿಣಿಯಾಗಿ ಮನೆಯನ್ನು ನಿಭಾಯಿಸಿದ, ಒಟ್ಟು ಕುಟುಂಬ ನಿಭಾಯಿಸಿದ ರೀತಿ ಇದೆಯಲ್ಲ, ಅದು ತುಂಬಾ ತುಂಬಾ ಬಹುಮುಖ್ಯವಾಗಿರ್ತಕ್ಕಂತಹದ್ದು. ಜೊತೆಗೆ ಮನೆ ಯಜಮಾನರ ಮತ್ತು ಮಕ್ಕಳ ಏಳಿಗೆಗೋಸ್ಕರ ಮಾಡ್ತಾ ಇದ್ದ ಪ್ರಾರ್ಥನೆ ಎಂದು ಅವ್ರಿಗೋಸ್ಕರ ಅವ್ರು ಪ್ರಾರ್ಥನೆ ಮಾಡ್ಕೊಂಡವ್ರೆ ಅಲ್ಲ, ನಾನು ನೋಡ್ಕೊಂತೀನಿ. ಆಮೇಲೆ ಇನ್ನೊಂದು ವಿಶೇಷ, ಅವ್ರದ್ದು ಅವರ ಮನೆ ಮತ್ತು ಸಂಬಂಧಿಕರು ಎಷ್ಟು ಜನ ಇದ್ರು, 100 ಜನ ಇದ್ರು ಕೂಡ ಅವ್ರದ್ದು ಗ್ರಹ, ನಕ್ಷತ್ರ, ರಾಶಿ ಎಲ್ಲ ಅವ್ರ ಬಾಯಿನಲ್ಲೇ ಇರ್ತಾ ಇತ್ತು. ಅಷ್ಟೊಂದು ಮೆಮೊರಿ ಪವರ್ ಇತ್ತು ಅವ್ರಿಗೆ. ಎಲ್ಲರ ಹೌದು, ಅವ್ರ ಮಕ್ಳಿರ್ಬೋದು, ಮೊಮ್ಮಕ್ಳಿರ್ಬೋದು, ಮರಿ ಮೊಮ್ಮಕ್ಳಿರ್ಬೋದು, ಮರಿ ಮಕ್ಳಿರ್ಬೋದು. ಹೌದು, ಗ್ರಹಗಳು ದೇವಸ್ಥಾನಕ್ಕೆ ಅವ್ರು ಸಂಕಲ್ಪ ಮಾಡ್ಬೇಕಾದ್ರೆ ಬೇಕಾಗುತ್ತೆ. ಅಮೇಸಿಂಗ್ ಮೆಮೊರಿ. ನನಗೆ ಒಮ್ಮೆ ಆಶ್ಚರ್ಯ ಆಗ್ತಿತ್ತು. ಡೇಟಾ ಬೇಸ್ ಫಾರ್ ಸೋ ಮೆನಿ ಥಿಂಗ್ಸ್. ಅಲ್ಲ, ಈಗ ತಟ್ ಅಂತ ಕೇಳಿದ್ರೆ ಈಗಿನ ಹೆಣ್ಮಕ್ಳಿಗೆ ಅವ್ರದ್ದು ರಾಶಿ ನಕ್ಷತ್ರ ಅವ್ರಿಗೆ ನೆನಪಿರಲ್ಲ, ಗಂಡಂದು ಗೊತ್ತಿರಲ್ಲ, ಮನೆ ಮಂದಿದಂತೂ ಕೇಳೋದೇ ಬೇಡ. ನೋಡಿದಾಗ ಒಂದು ಕಡೆ ಸರಳತೆ, ಇನ್ನೊಂದು ಕಡೆ ಮನೆ ಮಕ್ಕಳಿಗೆ, ಯಜಮಾನರಿಗೆ ಮಾಡಿದ ಪ್ರಾರ್ಥನೆ ಶಕ್ತಿ, ಇನ್ನೊಂದು ಕಡೆ ಆಧುನಿಕ ಕಾಲದ ತಾಯಂದ್ರಿಗೆ, ಗೃಹಿಣಿಯರಿಗೆ, ಹೆಣ್ಮಕ್ಕಳಿಗೆ ಹೇಗೆ ಬದುಕಬೇಕು ಅಂತಕ್ಕಂಥದಕ್ಕೆ ಸೇರಿಸಿ ಮಾಡಿ. ಹೌದು ಹೌದು, ಇಷ್ಟು ಸುದೀರ್ಘ ದಾಂಪತ್ಯ ಜೀವನ. ಗ್ರೇಟ್ ಲೆಗಸಿ. ಈಗ ನೀವು ನೋಡಿರ್ತೀರಿ ಸ್ವಾಮೀಜಿಗಳೇ, ಒಂದು ಸಣ್ಣ ಹುದ್ದೆ ಬರಲಿ, ಹುದ್ದೆ ಸಿಗ್ಲಿ, ಒಂದು ಸಣ್ಣ ಯಶಸ್ಸು ಬರಲಿ, ಆ ವ್ಯಕ್ತಿ ಮಾತ್ರ ಅಲ್ಲ, ಸುತ್ತ ಇರೋರು ಕೂಡ ಬದಲಾಗ್ಬಿಡ್ತಾರೆ ಅಲ್ವಾ? ರಾಜ್ಯ ಆಳಿರ್ಲಿ, ದೇಶವನ್ನೇ ಆಳಿರ್ಲಿ, ಆ ಯಾವ ಹಮ್ಮು ಬಿಮ್ಮು ಇಲ್ಲದೆ ಒಂದು ಹೆಣ್ಮಗಳು ತನ್ನ ಜೀವನ ಕಳಿಬೇಕು ಅಂತ ಅಂದ್ರೆ ಮನೆ ಮಂದಿ ಎಲ್ಲ ರಾಜಕಾರಣದಲ್ಲಿದ್ದಾರೆ. ಆದ್ರೆ ಚೆನ್ನಮ್ಮ ಅವ್ರು ಯಾವತ್ತೂ ರಾಜಕಾರಣ, ಪ್ರಚಾರ ಯಾವುದಕ್ಕೂ ಕಾಲಿಟ್ಟವರೇ ಅಲ್ಲ. ಬಹಳಷ್ಟು ವಿಷಯಗಳಲ್ಲಿ ಅವರು ಮಾದರಿ ಆಗ್ಬಿಡ್ತಾರೆ, ಬಹಳಷ್ಟು ವಿಚಾರದಲ್ಲಿ. ಧನ್ಯವಾದಗಳು ಸ್ವಾಮೀಜಿಗಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.